ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಬೀರನಕೊಪ್ಪ ಗ್ರಾಮದಲ್ಲಿ 90% ರೈತರು ಸಿಡ್ಸ್ ಕೃಷಿಯತ್ತ ಮುಖ ಮಾಡ್ತಾ ಇದ್ದಾರೆ. ಲಕ್ಷ ರೂಪಾಯಿ ಆದಾಯ ಕೊಡುವಂತ ಚೆಂಡು ಹೂವಿನ ಬೆಳೆಯನ್ನು ಬೆಳೀತಾ ಇದ್ದಾರೆ. ಆದರೆ ಈಗ ಬೀಜದ ಚೆಂಡು ಹೂವಿಗೆ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ರಾತ್ರೋರಾತ್ರಿ ಕಳ್ಳರ ಲಕ್ಷಾಂತರ ರೂಪಾಯಿ ಬೀಜದ ಚೆಂಡು ಹೂವನ್ನು ಕಳ್ಳತನ ಮಾಡ್ತಾ ಇದ್ದಾರಂತೆ ಕಳ್ಳರು. ಹೀಗಾಗಿ ಚೆಂಡು ಹೂವಿನ ಬೆಳೆಗೆ ಈಗ ಸಿಸಿಟಿವಿ ಅಳವಡಿಸಿ ಚೆಂಡು ಹೂವು ಬೆಳೆಗೆ ಭದ್ರತೆಯನ್ನು ಕೊಟ್ಟು ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಹಾಕಿದ್ದು ಉದ್ದೇಶ ಸರ ಸೀಡ್ಸ್ ಮಾಡ್ತಾವೆ ಸರ್, ಹಬ್ರಿಡ್ ಸೀಡ್ಸ್ ಮಾಡಿದ್ರೆ ಏನಿರ್ತೈತೆ ಅಂದರೆ ಈಗ ಮೇನ್ ಚೆಂಡು ಹೂ ಸರ. ನಮ್ಮಲ್ಲಿ ಚೆಂಡು ಹೂ ಸೀಡ್ಸ್ 15ರಿಂದ 25-30 ದಿವಸ ಕ್ರಾಸ್ ಮಾಡ್ತಾವೆ ಸರ್. ಕ್ರಾಸ್ ಮಾಡಿದ್ದ ಬೀಜ 2 ದಿವಸ 3 ದಿವಸ ಮುಂಚಿತವಾಗಿ ಕಟಾವು ಮಾಡೋಕ್ಕಂತ ವಿಚಾರಕ್ಕೆ ಬಿದ್ದಿರ್ತೇವೆ ಸರ್. ನಾವು ಆ ಟೈಮ್ನಾಗ ಬಂದು ರಾತ್ರಿನಾಗ ಬಂದು ಕಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಳು ಮಾಡ್ಕೊಂಡು ಹೋದ್ರು ಏನಾಕೈತಿ ಅಂದ್ರೆ ಸರ ಪೊಲೀಸ್ ಸ್ಟೇಷನಿಗೆ ತಿಳಿಸಿರು ನಾವು ಅವನ್ನೆಲ್ಲ ಹಿಡಿಯೋಕೆ ಆಗಲ್ಲ, ನಮಗೆ ನೀವು ಯಾವ ಥರದಾಗ ಹೇಳ್ತೀರಿ ಅಂತಂದ್ರು ಅವರು ಏನು ನಮ್ಮ ರೈತರ ಬಗ್ಗೆ ಕಾಳಜಿ ಇಲ್ಲ. ಆ ವಿಚಾರಕ್ಕೆ ಏನು ಮಾಡ್ತೇವೆ ಸರ, ನಾವು ಒಂದು CC ಕ್ಯಾಮ್ರಾ ಹಾಕಿರ್ತೇವೆ. CC ಕ್ಯಾಮ್ರಾ ಅಂತಂದ್ರೆ ಏನು, ಅದು CC ಕ್ಯಾಮ್ರಾದಾಗ ಯಾರು ಬಂದರೂ ನೋಡಿ ಕಂಡು ಹಿಡಿಬೋದಲ್ಲ, ನಾವೇ ಹಿಡಿಬೋದಲ್ಲ ಅಂತ. ಅದು 35ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ಸರ್ ಅದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.